ಇದಕ್ಕೆ ನಾವು ಬಟಾಣಿ ಸೇರಿಸ್ತಾ ಇದೀವಿ ಇವಾಗ ಹೇಳ್ದಂಗೆ. ಸೊ ನೀವು ರೈಸ್ ಕ್ವಾಂಟಿಟಿ ನೋಡ್ಕೊಂಡು ಟೊಮ್ಯಾಟೊ ಸೇರಿಸ್ಕೊಳ್ಳಿ. ಸೊ 2 ವಿಸಿಲ್ಸ್ ಬಂದಿದೆ. ಈಗ ಬಿಸಿ ಬಿಸಿ ಆಗಿರುವಂತ ಕುಷ್ಕ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಮ್ಮ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈಸಿಯಾಗಿ ವೆಜ್ ಕುಷ್ಕ ಹೇಗೆ ಮಾಡೋದು ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಇದಕ್ಕೆ ಕುಕ್ಕರ್ ತಗೋಬೇಕು. ನಾವು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ಎಣ್ಣೆ ಹಾಕೊಂಡಿದ್ದೀವಿ. ಒಂದು 3 ಸ್ಪೂನ್ಸ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀವಿ. ಸೊ ಎಣ್ಣೆ ಚೆನ್ನಾಗಿ ಕಾಯಲಿ, ಆಮೇಲೆ ಸಿಗೋಣ. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೆಟ್ ಕಂಟಿನ್ಯೂಡ್. ಸೊ ಇಲ್ಲಿ ಒಂಚೂರು ಡ್ರೈ ಸ್ಪೈಸಸ್ ತೊಗೊಂಡಿದ್ದೀವಿ. ಕಲ್ ಹೂವು, ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆ. ಸೊ ಇದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ. ಸೊ ನಾವು ಎಣ್ಣೆ ಕಾಯಿಲಿ. ಸೊ ಇದಕ್ಕೆ ಒಂಚೂರು ಸೋಂಪು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಸೊ ಇದಿಷ್ಟು ಒಗ್ಗರಣೆಗೆ ಹೋಗುತ್ತೆ. ಸೊ ಎಣ್ಣೆ ಕಾದಿದೆ. ಸೊ ಇವಾಗ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೇನೆ ನಾವು ಇವಾಗ ಒಂಚೂರು ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಸೊ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗಬೇಕು, ಅಷ್ಟು ತನಕ ಹುರ್ಕೊಳ್ಳೋಣ ಇದನ್ನ. ಈರುಳ್ಳಿ ನೀವು ನೋಡ್ಬೋದು, ನಾವು ಒಂಚೂರು ದಪ್ಪನೇ ಇಟ್ಕೊಂಡಿದ್ದೀವಿ ಇದರಲ್ಲಿ. ನೀವು ಬೇಕಂದರೆ ಇನ್ನೊಂಚೂರು ಸಣ್ಣ ಕೂಡ ಕಟ್ ಮಾಡಿ ಹಾಕೋಬೋದು. ಇದಕ್ಕೆ ಒಂಚೂರು ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಒಗ್ಗರಣೆಯಲ್ಲೇ. ಹಾಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ನಮ್ಮ ಮನೇಲಿ ಒಂಚೂರು ಪವರ್ ಇದ್ದಿಲ್ಲ, ಸೊ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿನ ಹಾಗೆ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಸೊ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳಿ ಇದ್ದರೆ, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿನ ಹೀಗೆ ಜಜ್ಕೊಂಡು ಕೂಡ ಸೇರಿಸ್ಕೋಬೋದು. ಸೊ ಇವಾಗ ಇದನ್ನ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ನೀವು ರೈಸ್ ಕ್ವಾಂಟಿಟಿ ನೋಡ್ಕೊಂಡು ಟೊಮ್ಯಾಟೊ ಸೇರಿಸ್ಕೊಳ್ಳಿ. ಸೊ ನಾವಿಲ್ಲಿ ಒಂದು 3 ಟೊಮ್ಯಾಟೊ ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಟೊಮ್ಯಾಟೊ ಏನು ತೀರಾ ಸಾಫ್ಟ್ ಆಗೋಷ್ಟು ಬೇಡ, ಒಂಚೂರು ಬಾಯಿಗೆ ಸಿಕ್ಕೋ ಥರ ಇರಬೇಕು. ಸೊ ಈಗ ನಾವು ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ ಸೇರಿಸ್ತಾ ಇದ್ದೀವಿ ಇದಕ್ಕೆ. ಹೇಳ್ದಂಗೆ ಸಾಫ್ಟ್ ಆಗೋಷ್ಟು ಏನು ಬೇಡ, ಒಂಚೂರು ಬಾಯಿಗೆ ಸಿಗೋ ಥರ ಇರಲಿ. ಚೂರು ಫ್ರೈ ಆದರೆ ಸಾಕಿದಲ್ಲ. ಸೊ ಆ್ಯಸ್ ಆಲ್ವೇಸ್ ಟೊಮ್ಯಾಟೊ ಕುಕ್ ಆಗೋಕ್ಕೆ ಒಂಚೂರು ಉಪ್ಪು, ಗುಡ್ ಮಿಕ್ಸ್. ಸೊ ಇದಕ್ಕೆ ಅಡಿಷ್ನಲ್ ಆಗಿ ನೀವೇನಾದರೂ ವೆಜಿಟೇಬಲ್ ಸೇರಿಸ್ಬೇಕು ಅಂದರೆ ಚೂರು ಬೀನ್ಸು ಅಥವಾ ಕ್ಯಾರೆಟು ಆರ್ ಬರೀ ಬಟಾಣಿ ಹಾಕಿ, ಅದು ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಡ್ ಆಫ್ ಬೀನ್ಸ್, ಕ್ಯಾರೆಟ್ ಆ್ಯಂಡ್ ಆಲ್, ಬರೀ ಬಟಾಣಿ ಹಾಕಿ ಇದಕ್ಕೊಂಚೂರು ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬಟಾಣಿ ಸೇರಿಸ್ತಾ ಇದ್ದೀವಿ ಇವಾಗ ಹೇಳ್ದಂಗೆ. ಸೊ ನಾವು ಒಗ್ಗರಣೆಯಲ್ಲಿ ಮರೆತುಬಿಟ್ಟು ಹಾಕೋದು. ಸೊ ಇವಾಗ ಸೇರಿಸ್ಕೊತಾ ಇದ್ದೀವಿ. ಇದಕ್ಕೆ ಒಂಚೂರು ಹಸಿಮೆಣಸಿನ್ಕಾಯಿ. ನೀವು ಇದನ್ನ ಒಗ್ಗರಣೆಯಲ್ಲೇ ಹಾಕ್ಕೊಳ್ಳಿ. ಸೊ ಎಲ್ಲ ಒಂದು ನೀಟಾಗಿ ಒಂದು ಗುಡ್ ಮಿಕ್ಸ್. ಆ್ಯಂಡ್ ಇದೆಲ್ಲ ಒಂಚೂರು ಕುಕ್ ಆಗಲಿ, ಆಮೇಲೆ ನಿಮಗೆ ಸಿಗ್ತೀವಿ. ಸೊ ಅರಿಶಿನ ಬಂದ್ಬಿಟ್ಟು ಒಂಚೂರೇ ಚೂರು ಹಾಕ್ತೀವಿ ನಾವು ಕಲರ್ಗೋಸ್ಕರ. ಅದರಿಂದನೇ ಇದು ನ್ಯಾಚುರಲ್ ಕಲರ್ ಹಾಗೆ ಬರುತ್ತೆ. ಬೇರೆ ಯಾವುದೇ ರೀತಿಯಾದ ಮಸಾಲ ಇದಕ್ಕೆ ಸೇರಿಸಲ್ಲ. ಸೊ ಇದೆಲ್ಲ ನೀಟಾಗಿ ಕುಕ್ ಆಗಲಿ, ಅರಿಶಿನದ್ದು ಎಲ್ಲ ಹಸಿ ವಾಸನೆ ಹೋಗಲಿ, ಆಮೇಲೆ ಸಿಗ್ತೀನಿ. ಸೊ ಗೈಸ್ ಇದಕ್ಕೆ ನಾವು ಒಂಚೂರು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ಒಂದು 2 ಮಿನಿಟ್ಸ್ ಇದು ಸಾಟೆ ಆಗಲಿ. ನೀವು ಕಾಯಿನ ಒಂಚೂರು ಮಿಕ್ಸಿಯಲ್ಲಿ ಕೂಡ ತರಿಯಾಗಿ ರುಬ್ಬಿ ಹಾಕೋಬೋದು. ಸೊ ನಾವು ಇಲ್ಲಿ ತುರಿದು ಹಾಕೊಂಡಿದ್ದೀವಿ. 2 ಮಿನಿಟ್ಸ್ ಇದು ಸಾಟೆ ಆಗಲಿ. ಅದಾದಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ರೈಸ್ ಸೇರಿಸ್ಕೊಳ್ಳೋಣ. ಸೊ ದ್ಯಾಟ್ ಈಸ್ ಇಟ್. ನೀವು ಎಷ್ಟು ರೈಸ್ ಹಾಕ್ತಿರೋ ಅದು ಡಬಲ್ ಆಗಿ ಒಂಚೂರು ನೀರು ಸೇರಿಸ್ಕೊಳ್ಳಿ. ಸೊ ರೈಸ್ ನಮ್ಮಮ್ಮ ಹೇಳ್ದಂಗೆ ಸಾಫ್ಟ್ ಆಗಿರಬೇಕು. ಸೊ 1 ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಸೊ ನೀವು 1 ಗ್ಲಾಸ್ ರೈಸ್ಗೆ 3 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಳ್ಳಿ. ಸೊ ನಾವಿಲ್ಲಿ 2 ಪಾವ್ ಅಕ್ಕಿ ತಗೊಳ್ತಾ ಇದ್ದೀವಿ. ಸೊ ಅದಕ್ಕೆ ತಗ್ದಂಗೆ ನಾವಿಲ್ಲಿ ನೀರು ಹಾಕ್ಕೊಂಡಿದ್ದೀವಿ. ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ ತಗೊಳ್ತೀರೋ ಅದು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸೊ ಇವಾಗ ನೀರು ಹಾಕೋಕ್ಕಾಯ್ತು. ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಾಯಿತು. ಸೊ ಇಲ್ಲಿ ರೈಸ್ ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಇವಾಗ ಇದಕ್ಕೊಂಚೂರು ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀವಿ. ಇವಾಗಲೇ ನಾವು ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀವಿ. ನೀವು
ಇವಾಗಲೇ ಸೇರಿಸ್ಕೊಳ್ಳಿ, ಆವಾಗಲೇ ನೀಟಾಗಿ ಮಿಕ್ಸ್ ಆಗೋದು, ಆ ಫ್ಲೇವರ್ಸ್ ಬಿಟ್ಕೊಳ್ಳೋದು. ಸೊ ದ್ಯಾಟ್ ಈಸ್ ಇಟ್. ಇವಾಗ ನಾನು ಕುಕ್ಕರ್ ಹಾಕಿ ಕ್ಲೋಸ್ ಮಾಡಿ ಇದೊಂದು 2 ವಿಸಿಲ್ಸ್ ಬರಲಿ, ಅದಾದಮೇಲೆ ನಿಮಗೆ ಸಿಗ್ತೀನಿ. ಸೊ 2 ವಿಸಿಲ್ಸ್ ಬಂದಿದೆ. ಈಗ ಗ್ಯಾಸ್ ತೆಗಿತಾ ಇದ್ದೀನಿ ಓಪನ್ ಮಾಡೋಕ್ಕೆ. ಬಿಸಿ ಬಿಸಿ ಆಗಿರುವಂಥ ಕುಷ್ಕ ರೆಡಿ. ಸೊ ಬಿಸಿ ಬಿಸಿ ಅಂತ ಕುಷ್ಕ ಒಳ್ಳೆ ಮೊಸರು ಪಚ್ಚಡಿ ಜೊತೆ ತಿನ್ನಿ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದ್ಯಾಟ್ ಈಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ನೀವು ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.